ವಿಶ್ವವಾಣಿ ಟಿವಿ ಸ್ಪೆಷಲ್ ಅರ್ಪಿಸುವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಪ್ರತಿಯೊಬ್ಬ ಮನುಷ್ಯನು ಜೀವನದಲ್ಲಿ ಯಶಸ್ಸು, ಏಳಿಗೆ, ಅಭಿವೃದ್ಧಿಯನ್ನ ಕಾಣಬೇಕು ಅಂತ ಹೇಳಿ ಒಂದಲ್ಲ ಒಂದು ಪ್ರಯತ್ನಗಳನ್ನ ಮಾಡ್ತಾನೆ ಇರ್ತಾನೆ. ಒಂದಿಷ್ಟು ಜನರಿಗೆ ಆ ಪ್ರಯತ್ನಗಳು ಫಲ ನೀಡುತ್ತೆ, ಒಂದಿಷ್ಟು ಜನರ ಕೈಯನ್ನ ಹಿಡಿಯೋದಿಲ್ಲ. ನಮ್ಮ ರಾಶಿಗಳಿಗನುಸಾರವಾಗಿ ನಮ್ಮ ಜೀವನದಲ್ಲಿ ಉಂಟಾಗುವಂತಹ ಒಳಿತು ಕೆಡುಕುಗಳು ನಿರ್ಧಾರವಾಗುತ್ತೆ ಅಂತ ಹೇಳಿ ಜ್ಯೋತಿಷಾಸ್ತ್ರ ಹೇಳುತ್ತೆ. 2025 ಇನ್ನೇನು ಮುಗಿತಾ ಬಂದಿದೆ. 5 ತಿಂಗಳಷ್ಟೇ ಬಾಕಿ ಇದೆ. ಈ 5 ತಿಂಗಳಲ್ಲಿ ಯಾವ ರಾಶಿಯವರಿಗೆ ಒಳಿತುಂಟಾಗುತ್ತೆ, ಯಾವ ರಾಶಿಯವರಿಗೆ ಕೆಡುಕುಂಟಾಗುತ್ತೆ, ಇದನ್ನ ಮೊದಲು ನಾವು ಯಾವ ರೀತಿ ತಡೆಯಬಹುದು ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಈ ಕುರಿತು ಸವಿಸ್ತಾರವಾದ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲಮೂರ್ತಿ ಕೋಡ್ಲಕೆರೆ ಅವರಿದ್ದಾರೆ. ಬನ್ನಿ, ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಮುಂದಿನ ರಾಶಿ ವೃಷಭ ರಾಶಿ. ಈಗ ಒಂದಿಷ್ಟು ಜನರು ನಾವು ನೋಡಿರ್ತೇವೆ, ತುಂಬಾ ಕಷ್ಟಪಡ್ತಾ ಇರ್ತಾರೆ, ಎಷ್ಟೋ ವರ್ಷದಿಂದ ಕಷ್ಟಪಡ್ತಾ ಇರ್ತಾರೆ. ಒಂದು ಮಾತಿದೆ, ಕಷ್ಟಪಟ್ರೆ ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಒಂದು ಸಮಯದಲ್ಲಿ ಅಂತ ಹೇಳಿ. ಆದ್ರೆ ಕೆಲವೊಬ್ಬರು ಹೇಗಂದ್ರೆ ಕಷ್ಟ ಮಾತ್ರ ನೋಡ್ತಾ ಇರ್ತಾರೆ, ಸುಖನೇ ಕಾಣೋದಿಲ್ಲ. ಯಾಕೆ ಹೀಗಾಗುತ್ತೆ ಅಂತ? ಒಳ್ಳೆ ಪ್ರಶ್ನೆ. ವೃಷಭ ರಾಶಿಯವರಿಗೆ ತೊಂದರೆ ಬರೋದೇನು ಅಂತಂದ್ರೆ, ಈ ವೃಷಭ ರಾಶಿಯವರ ಮಟ್ಟಿಗೆ ಬಂದಾಗ ಮಾತ್ರ ಇದೇನು ಜಗತ್ತಿನ ಇಡೀ ಸೃಷ್ಟಿ ನಿಂತಿರೋದಿಲ್ಲಿ ಹೆಣ್ಣು ಗಂಡುಗಳ ನಡುವೆ. ಈ ಜಗತ್ತಿನ ಸೃಷ್ಟಿ ಮುಂದರಿಬೇಕು ಅಂತಂದರೆ, ಅಂದರೆ ಯಾವುದೇ ಒಂದು ಜೀವಂತವಾದಂಥದ್ದು, ಅದು ಮನುಷ್ಯ ಇರಲಿ ಅಥವಾ ಪ್ರಾಣಿಗಳೇ ಇರಲಿ ಅಥವಾ ಇನ್ಯಾವುದೇ ಇತರ ಜಂತುಗಳಿರಲಿ, ಯಾವುದೇ ಒಂದಿದ್ರೂ ಕೂಡ ಆ ಹೆಣ್ಣು ಗಂಡುಗಳ ನಡುವಣ ಸಂದರ್ಭದ ಒಂದು ವಿಚಾರಕ್ಕೆ ಯಾವ ರೀತಿಯ ಶಕ್ತಿ ಮೂಲಭೂತವಾಗಿ ಅಲ್ಲಿ ಸಂಚಯಿಸಲ್ಪಟ್ಟಿದೆ ಅನ್ನುವಂಥದ್ದನ್ನು ನೋಡಿದಾಗ, ವೃಷಭ ರಾಶಿಯವರ ಸಂದರ್ಭ ಏನಿರುತ್ತೆ, ಸರಿಯಾದ ರೀತಿಯ ಒಂದು ಬಾಳ ಸಂಗಾತಿಯ ಮೇಲೆ ಇವರ ಜೀವನದ ಸಂದರ್ಭದ ಏರಿಳಿತಗಳು ನಿಂತಿರ್ತವೆ. ಅಂದರೆ ಗಂಡನಿಗೆ ಹೆಂಡತಿಯೋ ಅಥವಾ ಹೆಂಡತಿಯ ಗಂಡನೋ. ಹಾಗಾದರೆ ಇದು ಒಂದು ಬಿಟ್ಟರೆ ಹಾಗಾದರೆ ಇವರಿಗೆ ಬೇರೆ ಒಂದು ಡೌನ್ವರ್ಡ್ ಇದಕ್ಕೆ ಸಾಧ್ಯತೆ ಇಲ್ಲವೋ ಅಂತ ಕೇಳಿದಾಗ, ಶುಕ್ರನಿಗೆ ಸಾಧ್ಯತೆ ಇರುತ್ತೆ. ಅದು ಕೆಟ್ಟದಾದಂಥ ಮಂಗಳನ ಒಂದು ದೋಷ ಅಲ್ಲಿ ಬಂದಿದ್ದಿದ್ರೆ. ಕುಜ ದೋಷ ಅಂತಂದರೆ ಕುಜನಿಗೆ ಸಂಬಂಧಿಸಿದಂಥ ಮದುವೆ ಸಂದರ್ಭದ ದೋಷ ಮಾತ್ರ ಅಲ್ಲ, ವೃಷಭ ರಾಶಿಯವರಿಗೆ ಕುಜನ ಮೂಲಕವಾಗಿ ಅನೇಕ ರೀತಿಯ ದೋಷಗಳು ಪ್ರಾಪ್ತವಾಗ್ತವೆ. ಅದಕ್ಕೆ ನೀವು ಒಂದು ಕುಜನ ದೋಷ ಹೇಳುವಂಥದ್ದು ಮದುವೆಯ ಬಗೆಗಾಗಿ ಹೇಳುವಂಥ ದೋಷವನ್ನೇ ಬಿಟ್ಟು ಕುಜನ ಮೂಲಕವಾಗಿ ತೊಂದರೆ ಆಗುವಂಥ ಅನೇಕ ದೋಷಗಳನ್ನು ನಾವು ಪಟ್ಟಿ ಮಾಡಿದರೆ ಸುಮಾರು ಒಂದು 100 ಪೇಜಿನ ಒಂದು ಪುಸ್ತಕ ಆಗಿಬಿಡ್ಬಹುದು. ಹಾಗಾಗಿ ಈ ಜಾತಕದಲ್ಲಿ ಶುಕ್ರ ಎಷ್ಟು ಬಲಿಷ್ಠನಾಗಿದ್ದಾನೆ, ಹಾಗೆಯೇ ಆ ಶುಕ್ರನಿಗೆ ಬಾಳ ಸಂಗಾತಿಯನ್ನು ತಂದುಕೊಡುವಂತಹ ಕುಜ ಎಷ್ಟು ಬಲಿಷ್ಠನಾಗಿದ್ದಾನೆ, ಇವೆರಡರ ಒಂದು ಸಣ್ಣ ಲೆಕ್ಕಾಚಾರ ಇವರ ಆ ಒಂದು ಏಳಿಗೆಗೆ ನೀವು ಕೇಳಿದಂಥ ಪ್ರಶ್ನೆಯ ಸಂದರ್ಭದಲ್ಲಿ ನಾವು ಎಷ್ಟು ಕಷ್ಟಪಟ್ಟರೂ ಕೂಡ ಕಷ್ಟ ಆಗ್ತದಲ್ಲ. ನಮ್ಮಲ್ಲಿ ಒಂದು ಕ್ಲೀಶೆ ಮಾತಿದೆ, ಎವ್ರಿ ಸಕ್ಸಸ್ಫುಲ್ ಮನುಷ್ಯನ ಹಿಂದುಗಡೆ ಒಬ್ಬಳು ಹೆಣ್ಣುಮಗಳಿರ್ತಾಳೆ. ಅದು ಬರೇ ಹೆಣ್ಣುಮಗಳು ಮಾತ್ರ ಅಲ್ಲ, ಒಬ್ಬ ಸಕ್ಸಸ್ಫುಲ್ ಹೆಣ್ಣುಮಗಳಿಗೂ ಕೂಡ ಒಬ್ಬ ಪುರುಷ ಇರ್ತಾನೆ. ಅವರು ಸಹಜವಾಗಿ ಗಂಡ ಹೆಣ್ಣಂದರು. ಆನಂತರ ಬೇರೆ ಬೇರೆ ಅದು ಯಾವುದೋ ಒಂದು ವಿಸ್ತಾರಕ್ಕೆ ಹೋದಾಗ ಅದನ್ನು ವಿಸ್ತೃತವಾದ ರೀತಿಯಲ್ಲಿ ನೋಡ್ಬೋದು. ಯಾಕೆಂದರೆ ಗಾಡ್ ಫಾದರ್, ಗಾಡ್ ಮದರ್ ಅಥವಾ ಇನ್ನೇನೋ ಒಂದು ರೀತಿಯ ಒಂದು ವಾತ್ಸಲ್ಯ ಅಥವಾ ಈ ವಿಚಾರಗಳು ಬೇರೆ. ಆದರೆ ಅಲ್ಲಿ ಯಾಕೆ ಕೂಡಿ ಬರುತ್ತದೆ ಅಂತಂದರೆ, ಶುಕ್ರನ ಸಂದರ್ಭದಲ್ಲಿ ಈ ವೃಷಭ ರಾಶಿ ಹೇಳುವಂಥದ್ದು ಶುಕ್ರನ್, ಯಾಕೆಂದರೆ ವೃಷಭ ರಾಶಿಯ ಯಜಮಾನ ಶುಕ್ರನ್ ಇರ್ತಾನೆ. ಅವನಿಗೆ ಈ ರಾಶಿಯ ಭಾಗವಾದಂತಹ ಕೃತಿಕಾ ನಕ್ಷತ್ರದ ಭಾಗಗಳೇನಿದೆ ಅದು ಸಹಸಹ ಇವನ ಪ್ರಕೃತಿಗೆ, ಯಾರಿಗೆ ಶುಕ್ರನ ಪ್ರಕೃತಿಗೆ ಅದು ಒಗ್ಗುವಂಥದ್ದಲ್ಲ. ಹಾಗೆಯೇ ರೋಹಿಣಿ ನಕ್ಷತ್ರದ ಯಜಮಾನ ಚಂದ್ರ, ಅದು ಕೂಡ ಒಗ್ಗುವಂಥದ್ದಲ್ಲ. ಮೃಗಶಿರ ನಕ್ಷತ್ರ, ಅದು ಕೂಡ ಕುಜನಿಗೆ ಸಂಬಂಧಿಸಿದಂಥ ನಕ್ಷತ್ರ, ಕುಜನ ಯಜಮಾನತ್ವದ ನಕ್ಷತ್ರ ಆಗಿರೋದ್ರಿಂದ ಅದು ಕೂಡ ಒಗ್ಗುವಂಥದ್ದಲ್ಲ. ಹಾಗಾಗಿ ಒಗ್ಗಲಿಕ್ಕೆ ಸಾಧ್ಯವೇ ಆಗದೆ ಹೋದಂತಹ ಹಾಟ್ ಪ್ಲೇಟ್ನ ಮೇಲೆ ಶುಕ್ರ ನಿಂತಿರ್ತಾನೆ. ಹಾಗಾಗಿ ನಾವು ಮಧ್ಯಾಹ್ನ ಕಾದ ಬಿಸಿಲಿನ ಹೊಡೆತಕ್ಕೆ ಬಿಸಿಯಾದಂಥ ಮರಳಿನ ಮೇಲೆ ಮಧ್ಯಾಹ್ನದ 12 ಗಂಟೆಗೆ ನಡೆದರೆ ಹೇಗಿರುತ್ತೆ ಬರಿಗಾಲಲ್ಲಿ, ಆ ರೀತಿಯ ಅವಸ್ಥೆಯನ್ನು ಶುಕ್ರ ಪಡ್ತಾ ಇರ್ತಾನೆ. ಹಾಗಾದರೆ ಆ ಅವಸ್ಥೆಗಳನ್ನು ತಂಪಾಗಿಸುವಂತಹ ಇತರ ಯಾವುದೋ ಒಂದು ವ್ಯವಸ್ಥೆ ಆ ಜಾತಕದಲ್ಲಿ ಕೂಡಿ ಬರಬೇಕಾಗತ್ತೆ. ಆ ಜಾತಕದಲ್ಲಿ ಕೂಡಿ ಬರುವಾಗ ಮುಖ್ಯವಾಗಿ ಒದಗಿ ಬರಬಹುದಾದಂತಹ ಸಾಧ್ಯತೆ ಏನಿರುತ್ತೆ, ಶನೈಶ್ಚರನಿಂದ ಸಾಧ್ಯವಾಗುತ್ತೆ. ಹಾಗಾಗಿ ಕುಜನ ಸಂಬಂಧವಾದಂತಹ ತೀವ್ರವಾದಂತಹ ದಾಳಿ ನಡೆದಿದ್ದರೂ ಕೂಡ, ಯಾರ ಮೇಲೆ? ಶುಕ್ರನ ಮೇಲೆ. ಸೂರ್ಯನಿಂದ ನಡೆದಿದ್ದರೂ ಕೂಡ,
ಹಾಗೆಯೇ ಆ, ಚಂದ್ರನಿಂದ ನಡೆದಿದ್ದರೂ ಕೂಡ ಶನೈಶ್ಚರ ಅದ್ಭುತವಾಗಿ ಈ ಜಾತಕದವರಿಗಿದ್ದಾನೆ ಅಂತ ಹೇಳಿದ್ರೆ ಅನೇಕ ರೀತಿಯಲ್ಲಿ ಇವರು ಮಾಡಿದಂತಹ ಮತ್ತೆಗೇನು ನಾನು ಬರ್ತಾ ಇರೋದದೇ ನಮ್ಮ ಪುರುಷ ಪ್ರಯತ್ನ ಬೇಕೇ ಬೇಕು. ಆ ಪುರುಷ ಪ್ರಯತ್ನಕ್ಕೆ ಸಕ್ಸಸ್ಸನ್ನು ಕೊಡಬಹುದಾದಂತಹ ಒಂದಿಷ್ಟು ಕವಲುಗಳನ್ನು ದಾರಿಗಳನ್ನು ಶನೈಶ್ಚರ ಇವರಿಗೆ ಒದಗಿಸ್ತಾನೆ. ಹಾಗಾಗಿ ಆ ಶನೈಶ್ಚರ ಹೇಗಿದ್ದಾನೆ, ಶುಕ್ರ ಹೇಗಿದ್ದಾನೆ, ಈ ಎರಡು ಫ್ಯಾಕ್ಟರ್ಸು ಈ ಜಾತಕದಲ್ಲಿ ಸಹನೀಯವಾಗಿ ಇದೆ ಅಂತಾದರೆ ಕಷ್ಟಪಟ್ಟರೂ ಕೂಡ ಯಾಕೋ ಸುಖ ಇಲ್ಲ ಅನ್ನುವಂತಹ ವಿಚಾರ ಏನಿದೆ ಅದು ತಣ್ಣಗಾಗ್ತಾ ಹೋಗುತ್ತೆ, ಒಳ್ಳೆಯದಕ್ಕೆ ಒಂದು ಅವಕಾಶ ಮಾಡುತ್ತೆ. ಇದು ಇಲ್ಲದೆ ಹೋದಂತಹ ಸ್ಥಿತಿಗತಿಗಳು ಮೂಲ ಜಾತಕದಲ್ಲಿ ಇದೆ ಅಂತಾದರೆ ಯಾವುದೋ ಒಂದು ಕೆಲವು ಸಂದರ್ಭದ ಒಂದು ಸ್ಟ್ರೆಚ್ ಏನಿರುತ್ತೆ ಇವರಿಗೆ ಒಳಿತನ್ನು ತಂದು ಕೊಡಬಹುದಾದಂತಹ ಒಂದು ಸಂಗತಿಯನ್ನು ನಿರ್ಮಾಣ ಮಾಡಿದ್ರು. ಕೆಲವು ಸಲ ದುರ್ದೈವ ಹೇಗಿರುತ್ತೆ ಅಂತಂದರೆ, ಈಗ ಉದಾಹರಣೆಗೆ ಕೆಲವು ಸಿನಿಮಾ ನಟರ ಹೆಸರು ಇಡ್ಬೋದು, ನಟಿಯರ ಹೆಸರು ಇಡ್ಬೋದು. ಯಾವುದೋ ಒಂದು ಫಸ್ಟ್ 2 ಸಿನಿಮಾಗಳು ಏನಾಗುತ್ತೆ ಹಿಟ್ಟಾಗಿರುತ್ತೆ. ಆದರೆ ಆ ನಂತರದಲ್ಲಿ ಯಾವ ಸಿನಿಮಾಗಳು ಕೂಡ ಏನಾಗುತ್ತೆ ಯಾವುದೇ ರೀತಿಯ ಸಕ್ಸಸ್ಸನ್ನು ತರೋದಕ್ಕೆ ಸಾಧ್ಯವಾಗೋದಿಲ್ಲ. ಒಬ್ಬ ಫುಟ್ಪಾತ್ನಲ್ಲಿ ಒಂದು ಹೂವಿನ ಅಂಗಡಿಯನ್ನು ಅಥವಾ ಒಂದು ಇಡ್ಲಿ ಅಂಗಡಿಯನ್ನು ಇಟ್ಟುಕೊಂಡು ಹಣ ಮಾಡುವಂಥದ್ದು ತೊಂದರೆ ಇಲ್ಲ. ಆ ನಂತರದಲ್ಲಿ ಅವನು ವಿಶಾಲವಾದಂತಹ ಒಂದು ಸಕ್ಸಸ್ಸನ್ನು ಈಗ ಅನೇಕ ನಾವು ಸಕ್ಸಸ್ಫುಲ್ ಪರ್ಸನ್ಸ್ಗಳನ್ನು ತಗೊಂಡ್ರೆ ಅವರ ಪ್ರಾರಂಭದ ದಿನಗಳು ಬಹಳ ಏನಾಗಿರುತ್ತೆ, ಆ ಒಂದು ಪರದಾಟದ ದಿನಗಳಾಗಿರ್ತವೆ. ನಂತರದಲ್ಲಿ ಅವರು ಎಲ್ಲ ವಿಸ್ತೃತವಾದಂಥ ಒಂದು ಗಟ್ಟಿತನವನ್ನು ಸಂಪಾದಿಸ್ಕೊ ಆದರೆ ಗಟ್ಟಿತನವನ್ನು ಪ್ರಾರಂಭದಲ್ಲಿಯೇ ಸಂಪಾದಿಸಿಕೊಂಡು ನಂತರ ಪಾಪರ್ ಆಗೋದಿದೆಯಲ್ಲ, ಅದು ನಾವು ಅನೇಕ ಉದಾಹರಣೆಗಳನ್ನು ಹೇಳಬಹುದು. ಹಾಗಾಗಿ ಈ ಬದುಕಿನ ಘಟ್ಟದಲ್ಲಿ ಏನಾಗುತ್ತೆ, ಗ್ರಹಗಳು ಏಳಿಗೆಯನ್ನು ಇಡೀ ಜೀವನದಲ್ಲಿ ಕೊಡದೆ ಹೋಗುವಂಥದ್ದು ಒಂದು, ಇಡೀ ಜೀವನದಲ್ಲಿ ಒಮ್ಮೆ ಕೊಟ್ಟು ಇನ್ನೊಮ್ಮೆ ಬೀಳಿಸುವಂಥದ್ದು ಒಂದು, ಮೊದಲು ಕೊಟ್ಟಿತ್ತು ಆಮೇಲೆ ಬಿತ್ತು ಆಮೇಲೆ ಮತ್ತೆ ಬರುವಂಥದ್ದು ಒಂದು, ಈ ರೀತಿಯ ಎಲ್ಲ ಘಟ್ಟಗಳನ್ನು ಪಾಸ್ ಮಾಡುವಂಥ ವಿಶೇಷವಾದಂಥ ಸ್ಥಿತಿ ಯಾರಿಗಿರುತ್ತೆ, ವೃಷಭ ರಾಶಿಯವರಿಗೆ ಅದು ಅಡಕವಾಗಿರುತ್ತೆ. ಯಾಕೆಂದರೆ ವೃಷಭ ರಾಶಿಯವರಿಗೆ ಅನೇಕ ರೀತಿಯ ಹೊಸ ಹೊಸ ಮಾರ್ಗಗಳೇನು, ಈಗ ಕೆಲವರು ಏನು ಮಾಡಿರ್ತಾರೆ, ಅವರಿಗೆ ಕೇವಲ ಒಂದು ವಿಚಾರ ಮಾತ್ರ ಗೊತ್ತಿರುತ್ತೆ. ನಮ್ಮಲ್ಲಿ ಯಾವಾಗಲೂ ಎಲ್ಲರೂ ಯೋಚನೆ ಮಾಡುವಂಥದ್ದೇನು, ಪ್ಲ್ಯಾನ್ ನಂಬರ್ 1, ಪ್ಲ್ಯಾನ್ ನಂಬರ್ 2, ಪ್ಲ್ಯಾನ್ ನಂಬರ್ 3, ಹೀಗೆ. ಈ ಪ್ಲ್ಯಾನ್ ನಂಬರ್ 1ನಲ್ಲಿ ನಾನು ಕೂಸಿದ್ರೆ ಪ್ಲ್ಯಾನ್ ನಂಬರ್ 2ನಲ್ಲಿ ಹೇಗೆ ಎದ್ದೇಳಬಹುದು? ಹಾಗಾದರೆ ಪ್ಲ್ಯಾನ್ ನಂಬರ್ 1ಕ್ಕೂ ಹಣ ಹಾಕುವಂಥದ್ದು, ಪ್ಲ್ಯಾನ್ ನಂಬರ್ 2ಗೂ ಹಣ ಹಾಕುವಂಥದ್ದು, ಪ್ಲ್ಯಾನ್ ನಂಬರ್ 3ಗೂ ಹಣ ಹಾಕುವಂಥದ್ದು ಮಾಡಿದಾಗ ಏನಾಗುತ್ತೆ, ಉಪಯೋಗ ಇಲ್ಲ. ಆಗ ನಮ್ಮ ಬೌದ್ಧಿಕವಾದಂಥ ಬಲದ ಮೂಲಕವಾಗಿ ನಾವು ಟ್ರಿಕ್ ಅಂದರೆ ಇನ್ ಎ ಟ್ರಿಕ್ಕಿ ಮ್ಯಾನರ್, ಆದರೆ ಅನ್ಯಾಯವಲ್ಲದೆ ಹೋದ ರೀತಿಯಲ್ಲಿ ಬದುಕಿನ ಸಂದರ್ಭವನ್ನು ಹೇಗೆ ನಡೆಸಿಕೊಂಡು ಹೋಗಬಹುದು ಅನ್ನುವಂಥದ್ದನ್ನು ಯೋಚಿಸಿಕೊಡ್ಬೇಕು. ಇವರಿಗೆ ಅದನ್ನು ಒದಗಿಸೋದಕ್ಕೆ ಶನೈಶ್ಚರ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಡ್ತಾನೆ. ಅಂದರೆ ಶನೈಶ್ಚರನ ಬೆಂಬಲ ಹಾಗಾದರೆ ಯಾಕೆ ಸಿಗುತ್ತೆ, ಶನೈಶ್ಚರನ ಫ್ಯಾಕ್ಟರ್ ಹೇಗಿರುತ್ತೆ ಅಂದರೆ ಈಸ್ ವೆರಿ ಸ್ಲೋ. ಅಂದರೆ ಶಾಂತವಾದ ಹೆಜ್ಜೆಯನ್ನಿಡು ನಾನು ಗೆಲ್ಲಿಸ್ತೇನೆ ಹೇಳಿ ಎಲ್ಲರೂ ಶಾಂತವಾದ ಹೆಜ್ಜೆಯನ್ನು ಇಟ್ಟರೆ ಅವನು ಗೆಲ್ಲಿಸ್ತಾನೆ ಅಂತಲ್ಲ. ಆದರೆ ವೃಷಭ ರಾಶಿಯವರಿಗೆ ಕೆಲವೊಂದು ನಿರ್ದಿಷ್ಟವಾದಂತಹ ಸಂದರ್ಭದಲ್ಲಿ ಶಾಂತವಾದಂತಹ ಆ ಒಂದು ಕೂಲ್ ಅಂತ ನಾವು ಏನು ಹೇಳ್ತೇವೆ, ವಿತ್ ಪೇಷನ್ಸ್, ಆ ಹೆಜ್ಜೆಗಳನ್ನಿಟ್ಟಾಗ ಗೆಲ್ಲಿಸೋದಕ್ಕೆ ಶನೈಶ್ಚರ ರೆಡಿ ಇರ್ತಾನೆ. ಆದರೆ ಇನ್ನಿಲ್ಲದ ಅವಸರವನ್ನು ಮಾಡದಂತಹ ಸಂದರ್ಭ ನೀವು ಕೇಳಿದಂತೆ ಏನಾಗುತ್ತೆ, ಕಷ್ಟಪಡ್ತೇನೆ ಆದರೆ ಯಾವುದೂ ವಿಚಾರ ನನಗೆ ಸುಖಕರವಾಗಿ ಎಂಡಪ್ ಆಗೋದಿಲ್ಲ, ಏನೋ ಎಂಡಪ್ ಆಗುತ್ತೆ ಅನ್ನುವಂಥ ಒಂದು ಸೂಚನೆಗಳು ಕಾಣ್ತಾ ಇರುತ್ತೆ. ಆದರೂ ಅದು ಹಿಡಿಬೇಕು ಅನ್ನುವಂಥ ಹೊತ್ತಿಗೆ ಅದು ಜಾರ್ ಮುಂದೆ ಹೋಗ್ಬಿಡುತ್ತೆ. ಈ ವಿಚಾರದಿಂದ ಅವರು ಹೊರಗೆ ಬರಲಿ, ವೃಷಭ ರಾಶಿಯವರಿಗೆ ಶನೈಶ್ಚರ ಒಳ್ಳೆಯದನ್ನು ಮಾಡಲಿ ಅಂತ ನಾನು ಆಶಿಸ್ತೇನೆ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ವಿಶ್ವಾಣಿ ಟಿವಿ ಸ್ಪೆಷಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.